ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ಈ ಮೇ 18ರಂದು ಕೇತು ಗ್ರಹವು ಸಿಂಹರಾಶಿಗೆ ಸಂಚಾರವನ್ನು ಬದಲಾಯಿಸುತ್ತಾ 1 ವರ್ಷದ ಕಾಲ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಗಳು ಇರುತ್ತೆ ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಂಡರು. ಇಂದಿನ ವಿಡಿಯೋಗಳಲ್ಲಿ ರಾಹುಗ್ರಹ ಪ್ರಭಾವದಿಂದ ಯಾವ ರೀತಿ ಫಲಗಳು ಇದೆ ಅನ್ನೋದರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಈಗ ಕೇತು ಗ್ರಹವು ರಾಹುಕೇತುಗಳು ಇಬ್ಬರು ಪಾಪಗ್ರಹಗಳಾಗಿದ್ರೂ ಇವರಿಬ್ಬರು ಛಾಯಾಗ್ರಹಗಳು ಅಂತ ಹೇಳ್ತಾರೆ. ಅಂದರೆ ಎಲ್ಲ ರಾಶಿ ಈ ಗ್ರಹಗಳ ಥರ ಅಲ್ಲ, ಇವರ ಗಮನನೇ ವಕ್ರವಾಗಿರುತ್ತೆ, ಅಂದರೆ ರಿವರ್ಸಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ. ಆದ್ದರಿಂದ ಈ ಎರಡೂ ಗ್ರಹಗಳು ಜಾತಕನ ಗೋಚಾರದಲ್ಲಿ ಅಥವಾ ಜಾತಕ ಚಕ್ರದಲ್ಲಿ ಸಂಚರಿಸುವಂತಹ ಸಮಯದಲ್ಲಿ ಶನಿ ಯಾವ ರೀತಿ ಫಲಗಳನ್ನು ಕೊಡ್ತಾರೋ ಅದೇ ರೀತಿ ನಾವು ರಾಹುಕೇತು ಫಲಗಳನ್ನು ನೋಡಬೇಕಾಗಿರುತ್ತೆ. ರಾಹುಕೇತುನ ಸಾಧ್ಯನೇ ಇಲ್ಲ, ಯಾಕಂದರೆ ಇವರು ಅತ್ಯಂತ ಪ್ರಭಾವ ಗ್ರಹಗಳು. ಸ್ವತಂತ್ರವಾಗಿ ಸ್ವಕ್ಷೇತ್ರದಲ್ಲಿ ಸಂಚಾರ ಮಾಡುವಂತಹ ಸಂದರ್ಭಗಳಲ್ಲಿ ಸ್ವತಂತ್ರವಾಗಿ ಪ್ರಭಾವವನ್ನು ಕೊಡ್ತಾ ಇರ್ತಾರೆ. ಆದ್ದರಿಂದ ಈ ಕೇತುಗ್ರಹ ಪ್ರಭಾವವೂ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ನಿಮ್ಮಿಂದ ತುಂಬ ಜನದಿಂದ ಕೇತುಗ್ರಹ ಸಂಚಾರನೂ ಹೇಳಿ ಅಂತ ಸಾಕಷ್ಟು ಜನ ಮೆಸೇಜ್ ಮಾಡ್ತಾಯಿದ್ದಾರೆ. ಆದ್ದರಿಂದ ನಿಮಗೆ ಅನುಕೂಲವಾಗಲಿ ಅಂತ ಹೇಳಿಬಿಟ್ಟು ಈ ಕೇತುಗ್ರಹ ಸಂಚಾರದಿಂದ ದ್ವಾದಶ ರಾಶಿಗಳಿಗೆ ಯಾವ ಫಲಗಳು ಸಿಗ್ತಾ ಇದೆ ಅನ್ನುವಂತಹ, ಈ ಕೇತುಗ್ರಹ ಕಾರಕತ್ವಗಳು ಯಾವ ರೀತಿ ಇರುತ್ತೆ ಅನ್ನುವಂತಹ ವಿಷಯಗಳನ್ನು ಹೇಳ್ತಾ ಇದ್ದೇವೆ. ಮುಖ್ಯವಾಗಿ ಈ ಕೇತುಗ್ರಹವು ಸಿಂಹರಾಶಿಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ಮೇ 18ರಂದು ಸಿಂಹರಾಶಿಯಲ್ಲಿ ಪ್ರವೇಶ ಮಾಡ್ತಾ ಈ ಮುಖ್ಯವಾಗಿ ಮೇಷಾದಿ ರಾಶಿಗಳನ್ನು ನಾವು ನೋಡಿದರೆ ಮೇಷರಾಶಿಗೆ ಪಂಚಮ ಸ್ಥಾನ, ವೃಷಭ ರಾಶಿಗೆ ಅರ್ಧಾಷ್ಟಮ ಸ್ಥಾನ, ಮಿಥುನ ರಾಶಿಗೆ ತೃತೀಯ ಸ್ಥಾನ. ಮುಖ್ಯವಾಗಿ ಈ ಕೇತು 3, 6, 11 ಸ್ಥಾನಗಳಲ್ಲಿ ಅದ್ಭುತವಾದಂತಹ ಅನುಕೂಲ ಫಲಗಳನ್ನು ನೀಡ್ತಾ ಇರ್ತಾರೆ. ಈ 3 ಆಗಿರಲಿ 6 ಆಗಿರಲಿ ಏಕಾದಶ ಭಾವದಲ್ಲಿರುವಂತಹ ಸಂದರ್ಭಗಳಲ್ಲಿ ಈ ರೀತಿ ಇದ್ದಾಗ ಈ ಕೇತು ಯಾವ ರೀತಿ ಫಲಗಳು ಕೊಡ್ತಾ ಇರ್ತಾರೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಶನಿ ಪರಮಾತ್ಮ ಯಾವುದಾದ್ರೂ ಒಂದು ಕೆಲಸವನ್ನು ಕೈ ಹಿಡಿದರೆ ಏನು ಮಾಡ್ತಾನೆ, ನಮ್ಮ ಕಷ್ಟ, ನಮ್ಮ ಧರ್ಮ, ನಮ್ಮ ನೈತಿಕ ಎಲ್ಲನೂ ಫಿಲ್ಟರ್ ಮಾಡ್ಕೊತಾ ಹೋಗಿ ಆ ಪ್ರಾಸೆಸನ್ನು ಕಂಪ್ಲೀಟಾಗಿ ಸ್ಲೋ ಆಗಿ ಪ್ರಾಸೆಸ್ ಆಗ್ತಾ ಇರುತ್ತೆ, ಕೆಲಸ ಆಗಬೇಕಾಗಿರುವಂಥ ಕೆಲಸ. ಆದರೆ ಕೇತು ಪ್ರಭಾವ ಇದ್ದರೆ ಏನಾಗುತ್ತೆ, ಆಗಬೇಕಾಗಿರುವಂತಹ ಕೆಲಸ ಮಧ್ಯದಲ್ಲೇ ಸ್ಟಾಪ್ ಆಗೋದು ಅಥವಾ ಕೊನೆಯಕ್ಕೆ ಬಂದು ಕೈ ಮೀರಿ ಹೋಗೋದು, ಈ ರೀತಿ ಅವಕಾಶಗಳ ಪ್ರಭಾವಗಳನ್ನು ನೀಡ್ತಾ ಇರ್ತಾರೆ. ಆದ್ದರಿಂದ ಕೇತು ಮಹಾಶಯ ಮಿಥುನ ರಾಶಿಯವರಿಗೆ ತೃತೀಯ ಭಾವದಲ್ಲಿ ಶುಭ ಸ್ಥಾನದಲ್ಲಿ ಯಾವ ಶುಭ ಫಲಗಳನ್ನು ನೀಡ್ತಾ ಇದ್ದಾರೆ ಮಿಥುನ ರಾಶಿಯವರಿಗೆ ಅಂತ ನಾವು ಒಮ್ಮೆ ನೋಡುವುದಾದರೆ, ತೃತೀಯದಲ್ಲಿ ಕೇತು ಸಂಚಾರ ಮಿಥುನ ರಾಶಿಯವರಿಗೆ ಅದ್ಭುತವಾದಂತಹ ಫಲಗಳನ್ನು ನೀಡ್ತಾ ಇದ್ದಾರೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ದಶಮದಲ್ಲಿ ಇವರಿಗೆ ಮಾರ್ಚ್ 29ರಿಂದ ದಶಮದಲ್ಲಿ ಶನಿ ಸಂಚಾರ ಅನ್ನೋದು ಇವರಿಗೆ ಆಲ್ರೆಡಿ ಒಂದು ಡೆಡಿಕೇಷನ್ನ ಕಲಿಸೋದಕ್ಕೆ, ಒಂದು ಪಂಕ್ಚುವಾಲಿಟಿನ, ಒಂದು ರೂಲ್ಸ್ ಫಾಲೋ ಮಾಡೋದಕ್ಕೆ ಸ್ಟ್ರಿಕ್ಟಾಗಿ ನಮ್ಮ ಶನಿ ಪರಮಾತ್ಮ ಅಲ್ಲಿ ಆಲ್ರೆಡಿ ದಶಮದಲ್ಲಿ ಇದ್ದಾರೆ. ಅದರ ಜೊತೆಗೆ ತೃತೀಯದಲ್ಲಿ ಕೇತು ಸಂಚಾರ ಬಂದು ಎಷ್ಟೇ ಚಾಲೆಂಜಸ್ ಕೊಡಲಿ ನಾನು ಅವನ್ನು ಎದುರಿಸ್ತೇವೆ, ಎಷ್ಟು ರೂಲ್ಸ್ ರೆಗ್ಯುಲೇಷನ್ ಪ್ರೋಟೋಕಾಲ್ಸ್ ಚೇಂಜ್ ಆಗಲಿ ನಾವು ಅದನ್ನು ಧೈರ್ಯದಿಂದ ಸ್ವೀಕಾರ ಮಾಡ್ತೇವೆ ಅನ್ನುವಂತಹ ಒಂದು ಧೈರ್ಯ, ಆತ್ಮಸ್ಥೈರ್ಯ, ಈ ರೀತಿ ಆತ್ಮವಿಶ್ವಾಸವನ್ನು ಪ್ರಸಾದವಾಗಿ ನೀಡ್ತಾ ಇದ್ದಾರೆ ಮಿಥುನ ರಾಶಿಯವರಿಗೆ. ಕೇತುಗ್ರಹವು ತೃತೀಯದಲ್ಲಿ ಸಂಚಾರವನ್ನು ಮಾಡುತ್ತಾ ಶ್ರೀ ವಿಶ್ವಾವಸನಾಮ ವರ್ಷದಲ್ಲಿ ಮೇ 18ರಿಂದ. ಆದ್ದರಿಂದ ನೀವು ಮಾಡ್ತಾ ಇರುವಂತಹ ಇಲ್ಲಿ ಮುಖ್ಯವಾಗಿ ದಶಮದಲ್ಲಿ ಶನಿ ಇರುವಂತಹ ಕಾರಣದಿಂದ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಮಾಡುವಂತಹ ಪ್ರತಿ ಕೆಲಸ, ಪ್ರತಿ ಕಾರ್ಯಕ್ರಮ, ಪ್ರತಿ ಪ್ರಯತ್ನ, ಸಂಕಲ್ಪ ಪ್ರಾಮಾಣಿಕವಾಗಿರಬೇಕು. ಯಾವುದೇ ಅಕ್ರಮವಾಗಿ ಅನೈತಿಕವಾಗಿ ಶಾರ್ಟ್ಕಟ್ಸ್ ಯೂಸ್ ಮಾಡಿದ್ದೀರಾ, ನಿಮಗೆ ಇಮಿಡಿಯೇಟಾಗಿ ಫಲವನ್ನು ಕೊಡೋದಕ್ಕೆ ಅಲ್ಲಿ ಶನಿ ಮಹಾತ್ಮ ದಶಮದಲ್ಲಿದ್ದಾರೆ. ಆದ್ದರಿಂದ ನೀವು ಯಾವುದೇ ಕೆಲಸವನ್ನು ಮಾಡಲು ಕೇತುಗ್ರಹ ನಿಮಗೆ ಕೊಡುವಂತಹ ಒಂದು ಸಹಕಾರವನ್ನು ಕೊಡ್ತಾ ಇರುವಂಥ ಕಾರಣದಿಂದ ನೀವು ಮಾಡುವಂತಹ ಪ್ರಯತ್ನವಾಗಿರಲಿ, ಕೆಲಸ ಆಗಿರಲಿ, ವ್ಯವಹಾರವಾಗಿರಲಿ, ವ್ಯಾಪಾರವಾಗಿರಲಿ ಧರ್ಮದಿಂದಿರಬೇಕು.
ಪ್ರಾಮಾಣಿಕವಾಗಿರಬೇಕು ಅಂತ ಈ ಪ್ರಾಮಾಣಿಕತೆ ಕಡೆಗೆ ನಿಮ್ಮ ಯೋಚನೆಗಳು, ನಿಮ್ಮ ನಿರ್ಧಾರಗಳಾಗಿರ್ಬೋದು, ನಿಮ್ಮ ಪ್ರಯತ್ನಗಳಾಗಿರ್ಬೋದು ನಿಮಗೆ ಉನ್ನತವಾದಂತಹ ಯಾಕೆ ಬಿಡಪ್ಪ ಒಳ್ಳೆಯದಾಗಿ ಮಾಡೋಣ, ಯಾಕೆ ಶಾರ್ಟ್ಕಟ್ಸ್ ಯಾಕೆ, ಪರವಾಗಿಲ್ಲ ನಿಧಾನಕ್ಕೆ ಆಗಲಿ, ಈ ರೀತಿ ಯೋಚನೆಗಳನ್ನು ಬರುತ್ತೆ. ಈ ರೀತಿ ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನುವಂತಹ ಯೋಚನೆಗಳು ಬರುತ್ತೆ. ಆದ್ದರಿಂದ ತುಂಬ ಕಷ್ಟಪಟ್ಟು ನೀವು ಅಂದ್ಕೊಂಡಿರುವಂತಹ ಕೆಲಸಗಳನ್ನು, ಸಂಕಲ್ಪಗಳನ್ನು, ಪ್ರಯತ್ನಗಳನ್ನು ಯಶಸ್ವಿಯಾಗಿ ಪೂರ್ತಿ ಮಾಡುವುದಕ್ಕೆ ಕೇತು ನಿಮಗೆ ಅನುಕೂಲ ಮಾಡಿಕೊಡ್ತಾರೆ. ಇನ್ನು ಕೇತು ತೃತೀಯದಲ್ಲಿರುವಂತಹ ಕಾರಣದಿಂದ ಸ್ವಲ್ಪ ಮನೆಯಲ್ಲಾಗಿರಲಿ ಹೊರಗಡೆ ಆಗಿರಲಿ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಯೋಚನೆ ಮಾಡ್ತೀರ. ಆಚಾರಗಳನ್ನು, ಸಾಂಪ್ರದಾಯಗಳನ್ನು ಪಾಲಿಸಬೇಕು, ನಾವು ಈ ರೀತಿ ಇರಬೇಕು, ನಾವು ಅಂದರೆ ಜಾತಿ ಮತ ಆ ರೀತಿ ಬೇಡ, ನಮ್ಮ ಟ್ರೆಡಿಷನ್ ಇದು, ನಮ್ಮ ಕಲಾಚಾರ, ನಮ್ಮ ಭಾರತ ದೇಶದಲ್ಲಿ ಈ ರೀತಿ ಆಚಾರ ಇದೆ, ಈ ರೀತಿ ಅಂತ ಹೇಳಿಬಿಟ್ಟು ಆ ರೀತಿ ವಿಷಯಗಳಿಗೆ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ. ಇನ್ ಕೇಸ್ ಏನಾದರೂ ಒಂದು ವಿವಾಹ ನಿಶ್ಚಯವಾದ್ರೂ ನೀವು ಫಸ್ಟ್ ಕೇಳೋದು ಅವರು ಟ್ರೆಡಿಷನ್ನ ಫಾಲೋ ಮಾಡ್ತೀರಾ, ಸ್ಯಾರಿ ಉಟ್ಕೊಳ್ತೀರಾ, ಸಾಂಪ್ರದಾಯಿಕವಾಗಿ ಸ್ಯಾರಿ ಉಟ್ಕೊಳ್ತೀರಾ, ಸಾಂಪ್ರದಾಯಿಕವಾಗಿ ಮನೆಯಲ್ಲಿ ಪೂಜಾ ಪುನಸ್ಕಾರಗಳು ಮಾಡ್ತೀರಾ, ಈ ರೀತಿ ವಿಷಯಗಳಿಗೆ ನೀವು ಇಂಪಾರ್ಟೆನ್ಸ್ ಕೊಡ್ತೀರಾ. ಮನೆಯಲ್ಲಿ ನಿಮ್ಮ ಸಹೋದರಿಯರಾಗಿರಬೇಕು, ಒಡಹುಟ್ಟಿದ ಅಕ್ಕ ತಂಗಿ ಯಾರಾದರೂ ಇರಬೇಕು, ಈ ರೀತಿ ಸಾಂಪ್ರದಾಯವಾಗಿರಿ, ಏನಕ್ಕೆ ಈ ರೀತಿ ಎಲ್ಲ ಮಾಡ್ತಾಯಿದ್ದೀರಾ, ಸಾಂಪ್ರದಾಯಕ್ಕೆ ವಿರುದ್ಧವಾಗಿ ಈ ದಿನ ಪವಿತ್ರ ದಿನ, ಈ ದಿನ ಶನಿವಾರ, ಯಾಕೆ ಈ ರೀತಿ ನೀವು ಆಚಾರಗಳನ್ನು ಬಿಡ್ತಾ ಇದ್ದೀರಾ, ನಾನ್ ವೆಜ್ ಆಗಿ, ಈ ರೀತಿ ಯೋಚನೆಗಳನ್ನು ಮಾಡ್ತಾ ಇರ್ತೀರ. ಅಂದರೆ ಒಂದು ಒಳ್ಳೆಯ ಸನಾತನ ಧರ್ಮ ಅನ್ನೋ ಆಚಾರಗಳನ್ನು, ಸಾಂಪ್ರದಾಯಗಳನ್ನು ಪಾಲಿಸಬೇಕು, ಇದು ನಮ್ಮ ತರಾಂತರದಿಂದ ಬರುವಂತಹ ಒಂದು ಆಚಾರವಾಗಿರುತ್ತದೆ ಅನ್ನುವಂತಹ ವಿಷಯಗಳು ನಿಮಗೆ ಇದರ ಮೇಲೆ ಆಸಕ್ತಿ ಮತ್ತು ನಿಮ್ಮ ಮನೆಯವರು ಇದನ್ನೇ ಫಾಲೋ ಮಾಡಬೇಕು ಅನ್ನುವಂತಹ ಕೆಲವು ನಿರ್ಧಾರಗಳು ಕೆಲವೊಮ್ಮೆ ನಿಮ್ಮ ಮನೆಯವರಿಗೆ ಏನಕ್ಕೆ ಸಡನ್ನಾಗಿ ಇವರು ಈ ರೀತಿ ಚೇಂಜ್ ಆದರು, ಈ ರೀತಿ ಮಾತಾಡ್ತಾ ಇದ್ರು ಅನ್ನುವಂತಹ ಸಂದರ್ಭಗಳು ಮನೆಯಲ್ಲಿ ಆಗ್ತಾ ಇರುತ್ತೆ. ಆದ್ದರಿಂದ ಈ ದೈವಿಕವಾಗಿರಲಿ, ಆಧ್ಯಾತ್ಮಿಕವಾಗಿರಲಿ, ಧಾರ್ಮಿಕ ವಿಷಯಗಳಲ್ಲಿ ಆಸಕ್ತಿ ಜಾಸ್ತಿಯಾಗಿ ನಿಮ್ಮ ಕುಟುಂಬದ ಜೊತೆಗೆ ತೀರ್ಥಯಾತ್ರೆಗಳಿಗೆ, ದೈವ ದರ್ಶನಗಳಿಗೆ ಮತ್ತು ಪುಣ್ಯಕ್ಷೇತ್ರಗಳಿಗೆ ದರ್ಶನ ಪಡೆಯೋದು, ಈ ಪುಣ್ಯಕ್ಷೇತ್ರಗಳಿಗೆ ಹೋದ್ಮೇಲೆ ಇದೇ ರೀತಿ ಉಡುಪುಗಳನ್ನು ಉಟ್ಟಬೇಕು, ಇದೇ ರೀತಿ ಸಂಪ್ರದಾಯಗಳನ್ನು ಮಾಡಬೇಕು ಅನ್ನೋ ನೀವು ಹೇಳುವಂತಹ ಕೆಲವು ವಿಷಯಗಳು ಕೆಲವೊಮ್ಮೆ ನಿಮ್ಮ ಮನೆಯವರಿಗೆ ಸ್ವಲ್ಪ ಫ್ರಸ್ಟ್ರೇಷನ್ ನೀಡ್ತಾ ಇರುತ್ತೆ. ಯಾಕೆ ಪದೇ ಪದೇ ಈ ರೀತಿ ಹೇಳ್ತಾ ಇದ್ದೀರಾ ಅನ್ನುವಂತಹ ಕೆಲವು ವಿಷಯಗಳು ಈ ಮಾತುಗಳಲ್ಲಿ ಬರುವಂತಹ ಸಾಧ್ಯತೆಯು ಈ ಕೇತು ಈ ರೀತಿ ಅಂದರೆ ಸಾಂಪ್ರದಾಯಗಳು, ಆಚಾರಗಳು ಅನ್ನೋದು ಪ್ರತಿಯೊಬ್ಬರೂ ಕಾಪಾಡಲೇಬೇಕಾಗಿರುತ್ತೆ. ಅದರಲ್ಲಿ ನೀವು ಮುಂದಾಗಿರ್ತೀರಾ ಈ ಕೇತುವಿನ ಅನುಗ್ರಹದಿಂದ. ಇನ್ನು ನಿಮ್ಮ ಮನೆಯಲ್ಲಿರುವಂತಹ ವಾತಾವರಣ, ಕುಟುಂಬ ಸದಸ್ಯರ ಮಧ್ಯೆ ಇರುವಂತಹ ಒಂದು ಪ್ರೀತಿ, ಸಪೋರ್ಟ್ ಆಗಿರಲಿ, ಅಥವಾ ಒಬ್ಬರಿಗೊಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಆಗಿರಲಿ, ಒಬ್ಬರ ಕೆಲಸದಲ್ಲಿ, ಒಬ್ಬರ ಕಷ್ಟಗಳಲ್ಲಿ, ಒಬ್ಬರ ವಿಷಯಗಳಲ್ಲಿ ನೀವು ತೋರಿಸ್ತಾ ಇರುವಂತಹ ಒಂದು ಜವಾಬ್ದಾರಿ ಆಗಿರಲಿ, ಎಲ್ಲರಿಗೆ ಮೆಚ್ಚುಗೆ ರೀತಿಯಲ್ಲಿ ಇರುತ್ತೆ. ಎಲ್ಲರಿಗೆ ನಿಮ್ಮ ಅವಶ್ಯಕತೆ ಇರುತ್ತೆ. ಎಲ್ಲರೂ ನಿಮ್ಮಿಂದ ಕೆಲವೊಂದು ಸಹಾಯಗಳನ್ನು ಅಥವಾ ನಿಮಗೆ ಸಹಕಾರವನ್ನು ಕೊಡುವುದರಿಂದ ಈ ಬಾಂಡಿಂಗ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಆದ್ದರಿಂದ ಕುಟುಂಬದಲ್ಲಿ ಒಂದು ಪೀಸ್ಫುಲ್ ಎನ್ವಿರಾನ್ಮೆಂಟ್ ಅನ್ನೋದು ನಿಮಗೆ ಈ ಕೇತು ಸಂಚಾರ ಮಾಡ್ತಾ ಇರುವಂತಹ ಈ ವರ್ಷದಲ್ಲಿ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಇನ್ನು ನೀವು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ ನೀವು ಸಾಕಷ್ಟು ವೃದ್ಧಿ ಇರುತ್ತೆ. ನಿಮ್ಮ ಸಾಮರ್ಥ್ಯ, ಪ್ರತಿಭೆ ಅಥವಾ ನಿಮ್ಮಲ್ಲಿರುವಂತಹ ಒಂದು ಡೆಡಿಕೇಶನ್ ಆಗಿರ್ಬೋದು, ಪರ್ಟಿಕ್ಯುಲರಾಗಿ ನೀವು ಯೂಸ್ ಮಾಡ್ತಾ ಇರುವಂತಹ ಸ್ಟ್ರಾಟಜೀಸ್ ಆಗಿರ್ಬೋದು, ನಿಮ್ಮ ಮೇಲಧಿಕಾರಿಗಳ ಗಮನಕ್ಕೆ ಬರುತ್ತೆ. ನೀವು ಆ ರೀತಿ ಈ ವೃತ್ತಿ ಉದ್ಯೋಗಗಳಲ್ಲಿ ಅಡಿಷ್ನಲ್ ಆಗಿ ರೆಸ್ಪಾನ್ಸಿಬಿಲಿಟೀಸ್, ಜವಾಬ್ದಾರಿಗಳನ್ನು ನೀಡುವುದರಿಂದ ಅಥವಾ ಅಡಿಷ್ನಲ್ ಆಗಿ ನಿಮಗೆ ಕೆಲವೊಂದು ಪ್ರಮೋಷನ್, ಈ ರೀತಿ ವಿಷಯಗಳಲ್ಲಿ, ಇನ್ಕ್ರಿಮೆಂಟ್ ವಿಷಯಗಳಲ್ಲಿ, ಹಣಕಾಸಿನ ವಿಷಯಗಳಲ್ಲಿ ಅದ್ಭುತವಾಗಿದೆ. ಯಾಕಂದರೆ ನೀವು ಎಷ್ಟು ಹಾರ್ಡ್ ವರ್ಕ್ ಆಗ್ತಿರೋ ಅಷ್ಟು ನಿಮಗೆ ಪ್ರತಿಫಲ ಅನ್ನೋದು ಖಂಡಿತವಾಗಿಯೂ ಸಿಗುತ್ತೆ. ಆದ್ದರಿಂದ ಅದರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ವೃತ್ತಿ ಉದ್ಯೋಗ ಪ್ರದೇಶಗಳಲ್ಲಿ ನಿಮಗೆ ಸಿಗಬೇಕಾಗಿರುವಂಥ ಒಂದು ಗುರುತಿವಿಕೆ ಆಗಿರಲಿ, ರಿವಾರ್ಡ್ಸ್, ರಿಕಾಗ್ನೈಜೇಷನ್ಸ್ ಆಗಿರಲಿ, ಬೇರೆ ಸ್ಥಳಕ್ಕೆ ನಿಮ್ಮನ್ನು ಅಂದರೆ ಆನ್ಸೈಟ್ ಆಪರ್ಚುನಿಟೀಸ್ ಆಗಿರಲಿ, ಈ ರೀತಿ ತುಂಬ ನಿಮಗೆ ಒಂದು ಮನಸ್ಸಿಗೆ ಒಳ್ಳೆಯ ಉತ್ತೇಜವನ್ನು, ಉಲ್ಲಾಸವನ್ನು ಕೊಡುತ್ತೆ. ನನ್ನ ಕೃಷಿಯನ್ನು ಐಡೆಂಟಿಫೈ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಪಾಸಿಟಿವ್ನೆಸ್ ಅನ್ನೋದು ನಿಮ್ಮಲ್ಲಿ ಬಂದು ಇನ್ನೂ ಜಾಸ್ತಿ ವರ್ಕ್ ಮಾಡಬೇಕು ಅನ್ನುವಂತಹ ವಿಷಯಗಳ ಕಡೆಗೆ ಮೋಟಿವೇಟ್ ಮಾಡುತ್ತೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ಈ
ನಿಮ್ಮ ಮನೆಯಲ್ಲಿ ನಿಮ್ಮ ಒಡ ಹುಟ್ಟಿದವರು, ತಾಯಿ, ತಂಗಿ, ತಮ್ಮ, ಅಣ್ಣ, ಅಕ್ಕ ಯಾರೇ ಇದ್ದರು ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಬರಬಹುದು. ಆ ಸಂದರ್ಭದಲ್ಲಿ ನೀವು ತೋರಿಸುವಂತಹ ಒಂದು ಕೇರ್ ಇರುತ್ತಲ್ವ, ನೀವು ತೋರಿಸುವಂತಹ ಅವರಿಗೋಸ್ಕರ ಡೆಡಿಕೇಟ್ ಮಾಡಿ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದು ಅಥವಾ ಈ ವಿಷಯಗಳಲ್ಲಿ ನಿಮ್ಮಲ್ಲಿ ಇನ್ನೂ ಆ ಬಾಂಡಿಂಗ್ ಅನ್ನೋದು ಜಾಸ್ತಿ ಮಾಡುತ್ತೆ. ಅಂದರೆ ನೀವು ಕೊಡುವಂತಹ ಸಹಕಾರ, ನೀವು ತೋರಿಸುವಂತಹ ಒಂದು ಅಕ್ಕರೆ, ನೀವು ತೋರಿಸುವಂತಹ ಪ್ರೀತಿ, ಕಾಳಜಿ ಅನ್ನೋದು ಇನ್ನೂ ನಿಮ್ಮ ಮಧ್ಯೆ ಒಂದು ಬಾಂಡಿಂಗನ್ನು ಜಾಸ್ತಿ ಮಾಡುತ್ತೆ. ಇಲ್ಲಿ ಅನಾರೋಗ್ಯ ಅಲ್ಲ, ನೀವು ಬಂದು ನನಗೆ ಈ ರೀತಿ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ನಿಂತೋದ್ರಿಂದ ನನಗೆ ಈ ವ್ಯಾಧಿ ಅಥವಾ ಈ ರೋಗ ನನಗೆ ಗುಣಮುಖವಾಯಿತು, ಅವನು ನನಗೆ ಎಷ್ಟೋ ಹೆಲ್ಪ್ ಮಾಡಿದ್ದಾನೆ ಅನ್ನುವಂತಹ ಒಂದು ಅದ್ಭುತವಾದಂತಹ ಒಂದು ಬಾಂಡಿಂಗ್, ಒಂದು ಸಂಬಂಧ ಬಾಂಧವ್ಯಗಳನ್ನೋದು ನಿಮ್ಮ ಕುಟುಂಬಸ್ಥರ ನಡುವೆ ಅಥವಾ ನಿಮ್ಮ ಮತ್ತು ಸೋದರರ ನಡುವೆ ಈ ರೀತಿ ವಿಷಯಗಳು ನಡೆಯುತ್ತೆ. ಅವರಿಗೇನಾದರೂ ಟ್ರೀಟ್ಮೆಂಟ್ ಕರ್ಕೊಂಡೋಗೋದು ಅಥವಾ ಕೇರ್ ಮಾಡೋದು ಅಥವಾ ಇನ್ ಕೇಸ್ ಏನಾದರೂ ಇದ್ದರೆ ಅವ್ರಿಗೆ ಬೇಕಾಗಿರುವಂಥ ಹಣ್ಣು ಆ ರೀತಿ ತಗೊಂಡೋಗೋದು, ಕೊಡೋದು, ಈ ರೀತಿ ವಿಷಯಗಳಿಂದ ನೀವು ಮತ್ತಷ್ಟು ಪ್ರೀತಿ ಪಾತ್ರರಾಗಿರ್ತೀರಾ ನಿಮ್ಮ ಒಡ ಹುಟ್ಟಿದವರಿಗೆ. ಈ ಸಂದರ್ಭದಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಅದ್ಭುತವಾದಂತಹ ಸಿಚುವೇಶನ್ಸ್ ಇರುತ್ತೆ. ವಿವಿಧ ಮಾರ್ಗಗಳ ಮುಖಾಂತರ ಹಣಕಾಸು ಪಡೆಯೋದಕ್ಕೆ ಮತ್ತು ಆದಾಯದಲ್ಲಿ ಹೆಚ್ಚಳ, ಈ ವಿಷಯದಲ್ಲಿ ಈ ವರ್ಷದಲ್ಲಿ ಕೇತುವಿನ ಅನುಗ್ರಹದಿಂದ ಮುಖ್ಯವಾಗಿ ಒಂದು ಆಸ್ತಿಯನ್ನು ಕೊಳ್ಳುವಂತಹ ಭಾಗ್ಯ, ಅದು ಮನೆಯಾಗಿರಲಿ, ಗೃಹ ನಿರ್ಮಾಣ ಆಗಿರಲಿ ಅಥವಾ ಒಂದು ಲ್ಯಾಂಡ್ ಆಗಿರಲಿ, ಸೈಟ್ ಆಗಿರಲಿ, ಒಂದು ಆಸ್ತಿಯನ್ನು ನಿಮ್ಮದಾಗಿಸಿಕೊಳ್ಳುವಂತಹ ಯೋಗ ಈ ವರ್ಷದಲ್ಲಿ ನಿಮಗೆ ಅನುಕೂಲ ಮಾಡಿಕೊಡ್ತಾ ಇದೆ. ಅದ್ಭುತವಾಗಿ ತೃತೀಯ ಭಾವದಲ್ಲಿ ಕೇತು ನಿಮಗೆ ಸಾಕಷ್ಟು ಶುಭ ಫಲಗಳನ್ನು ಕೊಡ್ತಾ ಇದೆ. ಮತ್ತಷ್ಟು ಶುಭ ಫಲಗಳು ಬೇಕು ಅಂದರೆ ಶ್ರೀ ಮಹಾಗಣಪತಿ ಆರಾಧನೆ ಮಾಡುವುದು ಮತ್ತು ಸರಳವಾದ ಪರಿಹಾರ ಏನಂದರೆ ಈ ದಾರಿಯಲ್ಲಿರುವಂತಹ ಬೀದಿಯಲ್ಲಿರುವಂತಹ ನಾಯಿಗಳಿಗೆ, ಮೂಗ ಪ್ರಾಣಿಗಳಿಗೆ ನೀವು ಆಹಾರವಾಗಿ ಒಂದು ಬ್ರೆಡ್ಡು, ಬನ್ನು ಆಹಾರವಾಗಿ ನಿಮ್ಮ ಕೈಯಾರೆ ನೀಡುವುದರಿಂದ ಮತ್ತಷ್ಟು ಶುಭ ಫಲಗಳು ಕೇತು ನಿಮಗೆ ಅನುಗ್ರಹ ಮಾಡ್ತಾರೆ ಅಂತ